ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಮುಖ್ಯವಾದ ವಿಷಯನ ನಿಮ್ಗಳ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ 2 ದಿನದ ವಿಡಿಯೋನ ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಸ್ವಲ್ಪ ಶಾಪಿಂಗ್ ಇತ್ತು, ಮಾಡಿಕೊಂಡು ತುಂಬ ದಿನ ಆದಮೇಲೆ ಒಂದು ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಹಾಗೆ ನನಗೆ ದಹಿಪುರಿ ಅಂದರೆ ತುಂಬ ಇಷ್ಟ. ದಹಿಪುರಿ ತಿಂದ್ಕೊಂಡು ಅಲ್ಲಿಂದ ಹಾಗೆ ಮನೆಗೆ ಬಂದೆ. ಮತ್ತು ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ತಿಂದು ಹಾಗೆ ಈಟ್ರಿಗೆ ಹಾಕ್ಕೊಂಡು ಮನೆ ಕೆಲಸ ಎಲ್ಲದನ್ನು ಮುಗಿಸ್ಕೊಂಡಿದ್ದೀನಿ. ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಬಟ್ಟೆ ಹಾಕಿದ್ದೆ. ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ಬಂದು ಸ್ವಲ್ಪ ಅದು ತೇವದ ಅಂಶ ಇರುತ್ತಲ್ಲ ವಾಷಿಂಗ್ ಮಿಷಿನಲ್ಲಿ, ಅದನ್ನೆಲ್ಲ ಆರಲಿ ಅಂತ ಬಿಟ್ಟಿದ್ದೀನಿ. ಒಂದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸಿ ವಾಷಿಂಗ್ ಮಿಷಿನ್ ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬಿಟ್ಟು ಆಮೇಲೆ ನಾನು ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಕಿಚನಲ್ಲಿ ಪಾತ್ರೆಗಳಿತ್ತು, ಅದು ಸ್ವಲ್ಪ ತೊಳಿಬೇಕು. ಅಷ್ಟರಲ್ಲಿ ಬಾಗಿಲೆಲ್ಲ ತೊಳೆದು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ. ಇವತ್ತು ಒಂದು ಪಾಟ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಗಿಡ ಯಾಕೋ ತುಂಬ ಚಿಕ್ಕದಾಗಿ ಬರ್ತಾಯಿದೆ. ಇದಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಹಾಕ್ಬಿಟ್ಟು ಗಿಡನ ಅದರಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಹಾಗೆ ತಿಂಡಿನೂ ಕೂಡ ತಿಂದಿದ್ದಾಯಿತು. ತಿಂಡಿ ತಿಂದಾದಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತರಕಾರಿ ಸಾಂಬಾರು ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕಿಟ್ಟು ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಪಲ್ಯನೂ ಕೂಡ ಮಾಡಿ ಒಂದು ಹತ್ರ ಇಟ್ಕೊಂಡೆ. ಸ್ವಲ್ಪ ಪಾತ್ರೆಗಳಿತ್ತು, ಜೋಡಿಸಿರಲಿಲ್ಲ, ತೊಳೆದು ಹಾಗೆ ಇಟ್ಟಿದ್ದೆ. ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ತುಂಬ ದಿನ ಆದಮೇಲೆ ತಲೆಗೆ ಫುಲ್ ಆಯಿಲ್ ಮಸಾಜ್ ಮಾಡಿಕೊಂಡು ಇವತ್ತು ತಲೆ ಸ್ನಾನ ಬೇರೆ ಮಾಡಿದೆ. ಮತ್ತು ತಲೆ ಸ್ನಾನ ಮಾಡೋಷ್ಟರೊಳಗೆ ಸಂಜೆ ಆಗೋಗ್ಬಿಟ್ಟಿತ್ತು. ನನಗೆ ತಲೆ ಸ್ನಾನ ಯಾವತ್ತು ಮಾಡ್ತೀನಿ ಎಣ್ಣೆ ಹಚ್ಕೊಂಡು ಅವತ್ತು 100% ತಲೆನೋವು ಬರೋದು. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ನಾನು ಅಷ್ಟು ಕ್ಲೀನಾಗಿ ತಲೆನೆಲ್ಲ ಒಣಗಿಸ್ಕೋತೀನಿ. ಕೂದಲಲ್ಲಿ ಸ್ವಲ್ಪನೂ ತೇವದ ಅಂಶ ಇರಲ್ಲ, ಅಷ್ಟು ನೀಟಾಗಿ ಒಣಗಿಸ್ಕೊತೀನಿ. ಆದ್ರೂ ರಾತ್ರಿಗೋಷ್ಟರೊಳಗೆ ತಲೆನೋವೇ ಶುರುವಾಗ್ಬಿಟ್ಟಿರುತ್ತೆ ನನಗೆ. ಅದು ಯಾವಾಗಾದ್ರೂ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಸೇಮ್ ಅದು ಹಂಗೆ ಆಗುತ್ತೆ. ಮತ್ತು ಆಯಿಲ್ ಮಸಾಜ್ ಮಾಡಬೇಕಾದ್ರೇ ಏರ್ ಫಾಲ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಆಪ್ರೇಷನ್ ಆದಾಗಿಂದ ನಾನು ತಿಂತಿರೋ ಟ್ಯಾಬ್ಲೆಟ್ಗೋ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಏರ್ ಫಾಲ್ ಆಗ್ತಾಯಿದೆ. ಸೊ ಇವತ್ತು ನಾನೊಂದು ಮೂಗ್ಬಟ್ಟು ತೊಗೊಂಡು ಬಂದೆ. ಎಷ್ಟು ದೊಡ್ಡದಾಗಿದೆ. ತುಂಬ ದಿನದಿಂದ ಅನ್ಕೋತಿದ್ದೆ ಒಂದು ಮೂಗ್ಬಟ್ಟು ತೊಗೋಬೇಕು ದೊಡ್ಡದಾಗಿರೋದು ಅಂತ. ಸ್ಟಾರ್ ಥರ ಇರೋದು ತೊಗೊಳ್ಳೋಣ ಅಂದ್ಕೊಂಡೆ. ಆ ಥರ ಸಿಗಲಿಲ್ಲ. ರೌಂಡ್ ಶೇಪಲ್ಲಿರೋದು ವೈಟ್ ಅರಳಿಂದು ಸಿಕ್ತು, ತೊಗೊಂಡೆ. 950 ರೂಪಾಯಿ ಏನೋ ತೊಗೊಂಡ್ರು. ಹಳೇದೊಂದಿತ್ತು, ಅದನ್ನು ಕೊಟ್ಬಿಟ್ಟು ಇದನ್ನು ತೊಗೊಂಡೆ. ಊಟ ಕೂಡ ರೆಡಿ ಆಯಿತು. ಸ್ವಲ್ಪ ತುಪ್ಪ ಹಾಕೊಂಬಿಟ್ಟು ಪಲ್ಯ ಹಾಕ್ಕೊಂಡು ರೈಸು ಮತ್ತು ಸಾಂಬಾರು ಹಾಕ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ಸ್ನ್ಯಾಕ್ಸಿಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ನಲ್ಲ ಪಂಪ್ಕಿನ್ನು ಮತ್ತು ಏನಪ್ಪ ಅಗಸೆ ಬೀಜ ಅದೆಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಒಂದು ಆಪಲ್ ಕಟ್ ಮಾಡ್ಕೊಂಡು ತಿಂದೆ. ಮತ್ತು ಮಾರ್ನಿಂಗಿಂದ ವೀಡಿಯೋನ ನಮ್ಮ ಚುಕ್ಕಿ ಜೊತೆಲೇ ಶುರು ಮಾಡಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ ಅಲ್ಲ, ಟೊಮೊಟೊ ಬಾತು. ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಅವಳ ಜೊತೆಲಿ ಆಟ ಆಡ್ತಾಯಿದ್ದೆ. ಹೊಟ್ಟೆ ದಬಾಕೊಳ್ಳೋದು ಕಲ್ತ್ಬಿಟ್ಟಿದ್ದಾಳೆ ಇವಾಗ. 5-10 ನಿಮಿಷ ಅಷ್ಟೇ ಹಂಗೆ ಆಟ ಆಡ್ತಾ ಇರ್ತಾಳೆ, ಆಮೇಲೆ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಹೊಟ್ಟೆ ನೋವು ಬರುತ್ತಲ್ಲ, ಜಾಸ್ತಿ ಹೊತ್ತು ಮಲ್ಕೊಳ್ಳೋಕ್ಕಾಗಲ್ಲ ಪಾಪ, ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಅವಳನ್ನು ಆಟ ಆಡಿಸ್ತಾ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ತಿಂಡಿ ಎಲ್ಲ ಮುಗಿಸಿ ಪಾತ್ರೆಗಳು ತೊಳ್ಕೊಬಿಡೋಣ ಅಂತ ಹಾಗೆ ನನ್ನ ತಂಗಿ ಹತ್ರ ಮಾತಾಡ್ಕೊಂಡು ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹಾಕ್ಕೊಂಡೆ. ಅಷ್ಟರೊಳಗೆ ಅವಳು ಕೂಡ ಬಂದು ಸ್ವಲ್ಪ ಟೀ ಮಾಡು, ನಾನು ಅಷ್ಟರೊಳಗೆ ಪಾತ್ರೆ ತೊಳೆದು ಬಿಡ್ತೀನಿ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಅವಳು ಟೀ ಮಾಡಲಿಕ್ಕೆ ಅಂತ ಹೋದ್ಲು. ನಾನು ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಜೋಡಿಸ್ಕೊಂಬಿಟ್ರೆ ಅಲ್ಲಿಗೆ ಅರ್ಧ ಸಮಾಧಾನ ಆಗುತ್ತೆ. ಇವಾಗಂತೂ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸ್ವಲ್ಪ ಇದ್ದಿದ್ದ ಬಟ್ಟೆಗಳನ್ನೆಲ್ಲ ಅವಾಗವಾಗೆ ತೊಳ್ಕೊಬಿಡ್ಬೇಕು. ರಾತ್ರಿ ಸ್ವಲ್ಪ ತಲೆನೋವು ಅಂತ ಬೇಗ ಮಲ್ಕೊಬಿಟ್ಟೆ. ಕೆಲಸ ಎಲ್ಲ ಹಾಗೆ ಮಿಕ್ಬಿಡ್ತು. ಬೆಳಗ್ಗೆ ಎದ್ದಿದ್ದೂ ಕೂಡ ಲೇಟಾಗೋಯಿತು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಕೆಲಸ ನನಗೆ ಜಾಸ್ತಿ ಆಯಿತು. ಒಂದು ವಿಷಯ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ, ಏನಪ್ಪ ವಿಷಯ ಅಂದರೆ ಶಿವು ಅವ್ರ ಜೊತೆಲಿ ಹೋಗೋದು ಕನ್ಫರ್ಮ್ ಆಗಿದೆ. ಸ್ವಲ್ಪ ನನಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದರಿಂದ ಅವ್ರ ಜೊತೆಲಿರೋದು ಅನಿವಾರ್ಯ ಆಗಿದೆ. ಯಾಕಂದರೆ ಅಲ್ಲಿ ಹಾಸ್ಪಿಟಲು ಹತ್ರ ಇರೋದರಿಂದ ನನಗೆ ಏನಾದ್ರೂ ಪ್ರಾಬ್ಲಮ್ ಆದರೆ ಸ್ವಲ್ಪ ಅಲ್ಲಿ ಹಾಸ್ಪಿಟಲಿಗೆ ತೋರಿಸ್ಕೋಬೋದು. ಇಲ್ಲೆಲ್ಲದಕ್ಕೂ ಅಮೌಂಟ್ ಕೊಡ್ತಾನೆ ಇರಬೇಕಾಗುತ್ತೆ. ಹಾಸ್ಪಿಟಲಿಗೆ ಹೋದರೆ ಒಂದು ಸಲ ಹಾಸ್ಪಿಟಲ್ಗೆ ಹೋದರೆ 3-4 ಸಾವಿರ. ಈ ತಿಂಗಳು ಜುಲೈ 1ನೇ ತಾರೀಕಲ್ಲೇ ನನಗೆ 3,000 ರೂಪಾಯಿ ಹಾಸ್ಪಿಟಲ್ಗೆ ಹೋಯಿತು. ಮತ್ತು ಆಚೆ ತಿಂಗಳು ಜೂನಲ್ಲೂ ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದೆ, ನಿಮಗೆಲ್ರಿಗೂ ಅದು ಗೊತ್ತು. ಸೊ ಎಷ್ಟು ಅಂತ ಹಾಸ್ಪಿಟಲಿಗೆ ದುಡ್ಡು ಸುರಿಯೋದು. ಸೊ ಹಾಗಾಗಿ ಒಂದು 4-5 ತಿಂಗಳಾದ್ರೂ ಅಲ್ಲೇ ಹೋಗಿರೋಣ. ಅಲ್ಲಿ ಅಂದರೆ ಆರ್ಮಿ ಹಾಸ್ಪಿಟಲಲ್ಲಿ ಇರುತ್ತೆ. ಸೊ ಹತ್ರದಲ್ಲಿರುತ್ತೆ, ಸ್ವಲ್ಪ ತೋರಿಸ್ಕೋಬೋದು ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ಅವರೂ ಕೂಡ ಆದಷ್ಟು ಬೇಗ ಅಲ್ಲಿ ಕರೆಸ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಸೊ ಇದಿಷ್ಟು ದಿನದವರೆಗೂ ಇದು ಆಗುತ್ತೆ ಆಗಲ್ಲ ಅನ್ನೋದ್ರಲ್ಲೇ ಇತ್ತು. ಫೈನಲಾಗಿ ಅಲ್ಲಿಗೆ ಹೋಗಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ.
ಸೊ ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು, ಶೇರ್ ಮಾಡಿಕೊಂಡೆ. ತುಂಬ ಖುಷಿನೂ ಆಗ್ತಾಯಿದೆ, ಹಾಗೆ ಇನ್ನೊಂದು ಕಡೆ ಬೇಜಾರು. ಏನಕ್ಕಪ್ಪ ಅಂದರೆ ಅಲ್ಲೂ ಬಾಡಿಗೆ ಕಟ್ಟಬೇಕು, ಇಲ್ಲೂ ಬಾಡಿಗೆ ಕಟ್ಟಬೇಕು. ಆಷಾಢ ಇರೋದ್ರಿಂದ ಮನೆ ಖಾಲಿ ಮಾಡಲಿಕ್ಕೂ ಆಗ್ತಾಯಿಲ್ಲ. ಸೊ ಈಗ ಅಲ್ಲಿಗೆ ಹೋಗ್ದಲ್ಲೇ ಇರೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು 1 ಮಂತ್ ಆದಮೇಲೆ ಶ್ರಾವಣ ಬರುತ್ತಲ್ಲ, ಆವಾಗ ಬಂದು ಮನೇನ ಖಾಲಿ ಮಾಡಿ ಅದರ ಚಿಕ್ಕ ಮನೆ ಅಥವಾ ಬೇರೆ ಎಲ್ಲಾದ್ರೂ ಶಿಫ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದೊಂಥರ ಅಲೆಮಾರಿ ಜೀವನ ಅಂತಾರಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ. ಸೊ ಎಲ್ಲೂ ಒಂದು ಹತ್ರ ನಿಂತಿದ್ದ ಹತ್ರ ನಿಲ್ಲಕ್ಕಾಗ್ತಾಯಿಲ್ಲ. ಅದಕ್ಕೆ ಇವಾಗ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀವಿ, ನಾನು ಶಿವರಿಬ್ಬರೂ ಸೇರಿ. ಸೊ ಆದಷ್ಟು ಬೇಗ ಒಳ್ಳೆ ಡಿಸಿಷನ್ ಏನು ಅಂತ ನಿಮ್ಗಳ ಮುಂದೆ ಶೇರ್ ಮಾಡ್ಕೋತೀನಿ. ಇತ್ತೀಚೆಗೆ ನಾನು ವಿಡಿಯೋ ಮಾಡೋದು ಕೂಡ ಕಡಿಮೆ ಆಗಿದೆ, ಹಾಗಾಗಿ ಯಾವ ಮಾಹಿತಿನೂ ನಾನು ನಿಮ್ಗಳ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಬೇಗ ಅದನ್ನು ಕೂಡ ಕ್ಲಾರಿಟಿ ಕೊಡ್ತೀನಿ. ತುಂಬ ಜನ ಹೇಳ್ತಾಯಿದ್ರಿ, ಅಣ್ಣನ ಜೊತೆಲಿ ಹೋಗಿ ಸ್ವಲ್ಪ ದಿನ ನಿಮಗೂ ಒಂಟಿತನ ಕಾಡಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದರೆ ನಿಮ್ಗೆ ಯಾರಾದರೂ ಒಬ್ಬರು ಸಹಾಯಕ್ಕಿರ್ತಾರೆ ಅಂತ. ಸೊ ನಿಮ್ಮೆಲ್ಲರ ಆರೈಕೆಯಿಂದ ನನಗೆ ಅದೊಂದು ಅವಕಾಶ ಸಿಕ್ತು. ಸೊ ಯಾವಾಗ ಏನು ಅನ್ನೋದೆಲ್ಲ ಹೇಳ್ತೀನಿ, ಒಂದು 2-3 ದಿನದಲ್ಲೇ ಹೇಳ್ತೀನಿ. ಸ್ವಲ್ಪ ಲಗೇಜೆಲ್ಲ ಪ್ಯಾಕ್ ಮಾಡೋದಿದೆ, ಹಾಗೆ ಪಾತ್ರೆಗಳೆಲ್ಲ ಸ್ವಲ್ಪ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿಗೆ ಕೊಂಡ್ಕೊಳ್ಳೋದು ಬೇಡ, ಇವಾಗಿರೋದೇ ಸಾಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಕೊರಿಯರ್ ಮಾಡಿ ಕಳಿಸ್ಬಿಡೋಣ ಅಂತ. ಸೊ ಕೆಲಸನೂ ಕೂಡ ಹಾಗೆ ಮುಗಿಸ್ಕೊಂಡೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ತೊಳೆದು ಇವತ್ತು ಬೆಡ್ ಕವರ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ. 2 ರೂಮಿಂದು ಚೇಂಜ್ ಮಾಡಿಕೊಂಡೆ. ಸ್ವಲ್ಪ ಬಟ್ಟೆಗಳಿತ್ತು, ವಾಷಿಂಗ್ ಮಿಷಿನಿಗೆ ಕೂಡ ಹಾಕಿದ್ದೀನಿ, ಬೆಡ್ಶೀಟ್ಗಳೆಲ್ಲದನ್ನು. ಹಾಗೆ ಆಚೆ ಬಾಗಿಲೆಲ್ಲ ತೊಳ್ಕೊಂಡು ಕೆಲವೊಂದೊಂದು ಬಟ್ಟೆ ಕಲರ್ ಹೋಗುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಆಲ್ರೆಡಿ ಸಂಜೆ ಆಗ್ಲಿಕ್ಕೆ ಬಂದಿತ್ತು. ಸೊ ಅಲ್ಲೇ ಮಳೆ ಬರೋಂಗಾಗಿತ್ತು. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೇ ಸುಮ್ಮನೆ ಅದು ಕಲರೆಲ್ಲ ಬಿಟ್ಕೊಬಿಡುತ್ತೆ ಅಂದ್ಬಿಟ್ಟು ಅದು ಬೇರೆ ನೆನೆಸಿಟ್ಬಿಟ್ಟು ಹಾಗೆ ಬಟ್ಟೆಗಳೆಲ್ಲ ತೊಳೆದು ಹಾಕಿ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಪೂಜೆ ಕೂಡ ಮಾಡ್ಕೋಬೇಕು. ದೇವ್ರ ಪೂಜೆ ಒಂದು ವೀಕಿಂದ ದೇವ್ರ ಪೂಜೆನೂ ಕೂಡ ಮಾಡಿಲ್ಲ. ಸೊ ಈ ಸಲ ಗುರುವಾರನೂ ಕೂಡ ಮಾಡಲಿಕ್ಕಾಗಿಲ್ಲ, ಹಾಗಾಗಿ ಇವತ್ತು ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಚೆ ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂತ. 5 ಗಂಟೆಗೇ ಮಳೆ ಶುರು ಆಗಿಬಿಟ್ಟಿತ್ತು. ಎಲ್ಲ ಕೆಲಸನೂ ಮುಗಿಸ್ಕೊಂಡು ದೇವ್ರ ದೀಪನೂ ಕೂಡ ಹಚ್ಚಿದೆ. ಇವತ್ತು ಸ್ವಲ್ಪ ಬೇಗ ಪೂಜೆ ಮಾಡಿರೋದ್ರಿಂದ ಭಗವದ್ಗೀತೆ ಓದಬೇಕು ಅಂತ ಅನ್ನಿಸ್ತು. ಓದ್ತಾನೆ ಇರ್ತೀನಿ ಅವಾಗವಾಗ, ಮೊದಲಂದರೆ ಕಂಟಿನ್ಯೂಸ್ ಓದ್ತಾನೆ ಇದ್ದೆ. ಇವಾಗ ಯಾಕೋ ಅಷ್ಟು ಟೈಮ್ ಸಿಗ್ತಾಯಿಲ್ಲ, ನನಗೆ ಅಡ್ಜಸ್ಟ್ ಕೂಡ ಆಗ್ತಾಯಿಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ, ಓದಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಭಗವದ್ಗೀತೆನೂ ಕೂಡ ಓದಿದೆ, ಒಂದು 2-3 ಪೇಜಷ್ಟು. ಮನಸ್ಸಿಗೆ ಒಂಥರ ನಿರಾಳ ಅನಿಸ್ಬಿಡುತ್ತೆ. ಭಗವಂತನ ನೆನಪು ಮಾಡ್ಕೋಬೇಕಾದ್ರೆ ಮನಸ್ಸಿಗೆ ಎಷ್ಟೇ ನೋವಿದ್ರೂ ಸ್ವಲ್ಪ ನಿರಾಳ ಅನಿಸುತ್ತೆ. ಹಾಗೆ ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೇನು ಸಾಂಬಾರಿತ್ತು, ನಾನು ರಾತ್ರಿನೂ ಕೂಡ ಊಟ ಮಾಡಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟೆ. ಸಾಂಬಾರಿತ್ತು. ಸೊ ಹಾಗಾಗಿ ಅದಕ್ಕೇ ಸ್ವಲ್ಪ ಪಲ್ಯ ಮಾಡಿಕೊಂಡು ರೈಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರೈಸಿಗೆ ಇಟ್ಕೊಂಡು ಹಾಗೆ ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಸಮಯ ಅನ್ನೋದು ಬೇಗ ಬೇಗ ಕಳೀತಾನೆ ಇರುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಆಪ್ರೇಷನ್ ಆಗಿ ನಂದು 2 ತಿಂಗಳಾಗೇ ಹೋಯ್ತು. ಈ 7ನೇ ತಾರೀಕಿಗೆ 2 ತಿಂಗಳಿಂದ ಎಷ್ಟೆಲ್ಲ ನೋವು ತಿಂದಿದ್ದೀನಿ, ಎಷ್ಟೆಲ್ಲ ಕಷ್ಟಗಳು ಪಟ್ಟಿದ್ದೀನಿ, ಎಲ್ಲದನ್ನು ಒಬ್ಳೇ ಫೇಸ್ ಮಾಡಿದ್ದೀನಿ. ಸೊ ಹೀಗೇ ಮುಂದೆನೂ ಕೂಡ ಗಟ್ಟಿಯಾಗಿ ನಿಂತು ಎಲ್ಲದನ್ನು ಎದುರಿಸ್ತೀನಿ. ಈ 2 ತಿಂಗಳಲ್ಲಿ ಖುಷಿ ಪಟ್ಟಿದ್ದಕ್ಕಿಂತ ದುಃಖ ಪಟ್ಟಿದ್ದೆ ಜಾಸ್ತಿ. ಒಂಟಿತನ ಅಂತೂ ಡಬಲ್ ಜಾಸ್ತಿ. ಎಲ್ಲದನ್ನು ಅನುಭವಿಸ್ಬಿಟ್ಟಿದ್ದೀನಿ. ಕಷ್ಟ ಇದ್ದಾಗ ಹೆಂಗಿರ್ತಾರೆ ಜನಗಳು, ಸುಖ ಇದ್ದಾಗ ಹೆಂಗಿರ್ತಾರೆ, ಎಲ್ಲದನ್ನು ಭಗವಂತ ಅರ್ಥ ಮಾಡಿಸ್ಬಿಟ್ಟ 2 ತಿಂಗಳಲ್ಲಿ. ಬಂದಿದ್ದೆಲ್ಲ ಬರಲಿ, ಭಗವಂತನ ಹೆಸರು ಹೇಳ್ತಾ ಹೀಗೆ ಜೀವನ ನಡೆಸ್ತೀನಿ. ಸೊ ಇದಿಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.